ಹೋಗಿದ್ರಿ. ಸೊ ಅದೆಲ್ಲ ಆಗಿದ್ಮೇಲೆ ಚರ್ಚ್ಗೂ ಹೋಗಿದ್ರಿ. ಚರ್ಚ್ ಒಳಗಡೆ ಮಾಸ್ ಆಗ್ತಾಯಿತ್ತು. ಸೊ ಮಾಸ್ನು ಅಟೆಂಡ್ ಮಾಡಿದ್ರಿ. ಮತ್ತು ಇಲ್ಲಿ ಬಂದುಬಿಟ್ಟು ಎಂಟ್ರೆನ್ಸಲ್ಲಿ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಇರ್ಬೋದೇನೋ, ಎಲ್ಲರೂ ಮಂಡಿ ಕಾಲಿಂದ ಮಣ್ಣಿನ ಮೇಲೆ ವಾಕ್ ಮಾಡ್ತಾಯಿದ್ರು. ಕೆಲವರು ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು. ಈ ರೀತಿ ಒಬ್ರೊಬ್ರದ್ದು ಒಂದೊಂದು ಹರಕೆಗಳಿತ್ತು. ಸೊ ಅದನ್ನೆಲ್ಲ ಅಲ್ಲಿ ಮಾಡ್ತಾಯಿದ್ರು. ತುಂಬಾ ಕಷ್ಟ ಆಗ್ತಾಯಿತ್ತು ಅದನ್ನೆಲ್ಲ ನೋಡೋಕ್ಕೆ. ಪಾಪ ಅವ್ರಿಗೆ ಎಷ್ಟೆಲ್ಲ ನೋವಾಗ್ತಾಯಿತ್ತು. ಅವ್ರಿಗೆ ಸಪೋರ್ಟಿಂಗ್ ಅವ್ರ ಫ್ಯಾಮಿಲಿ ಮೆಂಬರ್ಸೂ ಬರ್ತಾಯಿದ್ರು. ಸೊ ಅಲ್ಲಿ ನಾನು ಸ್ವಲ್ಪ ಟ್ರೈ ಮಾಡಿದೆ ಮಂಡಿ ಕಾಲಲ್ಲಿ. ಮತ್ತು ಚರ್ಚ್ ಒಳಗಡೆ ಸಹ ಅಲ್ಲಿ ತುಂಬ ಚರ್ಚಸ್ ಇತ್ತು. ಸೊ ಇನ್ನೊಂದು ಚರ್ಚ್ ಒಳಗಡೆ ಕ್ಯಾಂಡಲ್ ಇಟ್ಕೊಂಡು ನಾನು ಮಂಡಿ ಕಾಲಲ್ಲಿ ಟ್ರೈ ಮಾಡಿದೆ. ತುಂಬಾ ಮಂಡಿ ಕಾಲು ನೋವಾಗ್ತಾಯಿತ್ತು. ಸೊ ಮಣ್ಣಿನ ಮೇಲೆ ವಾಕ್ ಮಾಡಬೇಕಾದಾಗ ಅಷ್ಟೊಂದು ನೋವು ಅನಿಸ್ಲಿಲ್ಲ. ಬಟ್ ತುಂಬ ಲಾಂಗಾಗಿ ಕಂಟಿನ್ಯೂಸ್ ಆಗಿ ವಾಕ್ ಮಾಡಬೇಕಾದಾಗ ನೋವು ಅನಿಸ್ತು. ಅಲ್ಲಿ ಎಷ್ಟೊಂದು ಜನ ಅದನ್ನೇ ಮಾಡ್ತಾಯಿದ್ರು. ನೋಡೋದಕ್ಕೆ ತುಂಬಾ